ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ವಾಹನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಎಲ್ಲೆಂದರಲ್ಲಿ ಜೋರು ಹಾರ್ನ್ ಹಾಕಿಯೇ ವಾಹನಗಳನ್ನು ಓಡಿಸುತ್ತಿರುತ್ತಾರೆ. ಇದು ಶಬ್ದ ಮಾಲಿನ್ಯವನ್ನು ಉಂಟು ಮಾಡುವುದು ಮಾತ್ರವಲ್ಲದೆ ಸಾರ್ವಜನಿಕರಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತಿದೆ. ಅದರಲ್ಲೂ ಕೆಲವು ವಾಹನಗಳಂತೂ ವಿಪರೀತ ಕರ್ಕಶ ಹಾರನ್ ಬಳಕೆ ಮಾಡಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡುತ್ತಿವೆ. ಅಂತಹವರ ವಿರುದ್ಧ ಚಿಕ್ಕಮಗಳೂರು ಸಂಚಾರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಧನಂಜಯ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಜನರಿಗೆ ತೊಂದರೆ ಕೊಡುತ್ತಿದ್ದ ಹಾರನ್ಗಳನ್ನು ತೆಗೆಸಿ ಇನ್ನೆಂದೂ ಈ ರೀತಿ ಹಾರನ್ ಹಾಕಿ ಜನರಿಗೆ ಸಮಸ್ಯೆ ಮಾಡದಂತೆ ಶಬ್ದ ಮಾಲಿನ್ಯದ ಕುರಿತು ಚಾಲಕರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ನಗರದ ಮಲ್ಲಂದೂರು ರಸ್ತೆ ಸೇರಿದಂತೆ ವಿವಿಧೆಡೆ ಟ್ರಾಫಿಕ್ ಪೊಲೀಸರು ಲಾರಿ ಸೇರಿದಂತೆ ಅನೇಕ ವಾಹನಗಳ ಕರ್ಕಶ ಶಬ್ದ ಹಾಗೂ ಅನಗತ್ಯವಾಗಿ ಹಾರನ್ ಮಾಡುವ ಚಾಲಕರನ್ನು ತಡೆದು ತಿಳುವಳಿಕೆ ಮೂಡಿಸುವ ಕಾರ್ಯಕ್ಕೆ ಸ್ಥಳೀಯರು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಇದೇ ರೀತಿ ಹೈ ಇಂಟೆನ್ಸಿಟಿ LED ಹೆಡ್ಲೈಟ್ಗಳು ಕೂಡ ಸಾರ್ವಜನಿಕರಿಗೆ ಮತ್ತು ಎದುರಿಂದ ಬರುವ ಚಾಲಕರಿಗೆ ರಸ್ತೆ ಕಾಣದಂತೆ ಮಾಡುತ್ತಿದೆ. ಇಂತಹ ಹೆಡ್ಲೈಟ್ ಅಳವಡಿಕೆ ವಾಹನ ಚಾಲನೆಗೆ ಅತ್ಯಂತ ಅಪಾಯಕಾರಿಯಾಗಿದ್ದು ಇದರ ಬಗ್ಗೆಯೂ ಕೂಡ ಸಂಚಾರಿ ಪೊಲೀಸ್ ಇಲಾಖೆ ಗಮನ ಹರಿಸುವುದು ಅತ್ಯಂತ ಅವಶ್ಯಕವಾಗಿದೆ.